50ರ ಅಂಕಲ್ 18 ವರ್ಷದ ಹುಡುಗಿ ಜೊತೆ ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಿಸಿ ವಾಪಸ್ಸಾದ ಹುಡುಗಿ. ಕಳೆದ ಕೆಲವು ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಸುದ್ದಿ ಸಂಚಲನವನ್ನ ಮೂಡಿಸಿತ್ತು. 18 ವಯಸ್ಸಿನ ಹುಡುಗಿಯ ಜೊತೆಗೆ 50ರ ಅಂಕಲ್ ಎಸ್ಕೇಪ್ ಆಗಿದ್ದ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 18 ವಯಸ್ಸಿನ ಕರಿಷ್ಮಾ ವಾಪಸ್ ಹುಬ್ಬಳ್ಳಿಗೆ ಬಂದಿದ್ದಾಳೆ. ಇನ್ನು 50 ವರ್ಷದ ಅಂಕಲ್ ಪ್ರಕಾಶ್ ಚಪಲ ಚೆನ್ನಿಗರಾಯ ಮದುವೆಯಾಗಿ ಮಕ್ಕಳನ್ನ ಹೊಂದಿದ್ದರೂ ಕೂಡ ಹುಡುಗಿರ ಮೇಲಿನ ಆಸೆ ಮಾತ್ರ ಹೋಗಿರಲಿಲ್ಲ. ಬಡ ಹೆಣ್ಣು ಮಕ್ಕಳೇ ಈತನ ಟಾರ್ಗೆಟ್ ಆಗಿದ್ದು, ಜನವರಿ 3ರಂದು ಹುಬ್ಬಳ್ಳಿ ಮೂಲದ ಕರಿಷ್ಮಾ ಕಾಣೆಯಾಗಿದ್ದು, ಈ ಕುರಿತು ಮಹಾರಾಷ್ಟ್ರದ ಕೊಲ್ಹಾಪುರನಲ್ಲಿ ಅಜ್ಜಿಯ ಮನೆಯಲ್ಲಿದ್ದ ಕರಿಷ್ಮಾಳಿಗೆ ಕರೆ ಮಾಡಿ, ನಾನು ಕೊಲ್ಹಾಪುರಕ್ಕೆ ಬಂದಿದ್ದೇನೆ, ಹೋಟೆಲ್ ಬಂದ್ರ ಬಳಿ ಇದ್ದೇನೆ, ಕೂಲ್ ಡ್ರಿಂಕ್ಸ್ ಕೊಡಿಸುವುದಾಗಿ ಕರೆದಿದ್ದ. ಹೋಟೆಲ್ಗೆ ಬಂದಾಗ ಮತ್ತು ಬರುವ ಮದ್ದನ್ನ ನೀಡಿ ಮೂರ್ಛೆ ಹೋಗಿಸಿದ್ದಾನೆ. ಇನ್ನು ನಂತರ ಅವಳನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿ ಬಲವಂತವಾಗಿ ಮದುವೆ ಮಾಡಿಕೊಂಡು ಒಂಟಿ ಮನೆಯಲ್ಲಿ 15 ದಿನಗಳ ಕಾಲ ಕೂಡಿ ಹಾಕಿ ಚಿತ್ರಹಿಂಸೆ ನೀಡಿದ್ದಾನೆ. ಬಲವಂತವಾಗಿ ಕರಿಷ್ಮಾಳೊಂದಿಗೆ ವರ್ತನೆ ಮಾಡಿದ್ದಾನೆ. ನಿನ್ನ ತಂದೆ ತಾಯಿಯನ್ನ ಕೊಲೆ ಮಾಡುತ್ತೇನೆ ಎಂದು ಬೆದರಿಕೆಯನ್ನ ಒಡ್ಡಿದ್ದಾನೆ. ಭಯಭೀತಳಾದ ಕರಿಷ್ಮಾ ಅಂಕಲ್ನಿಂದ ತಪ್ಪಿಸಿಕೊಂಡು ಹುಬ್ಬಳ್ಳಿಗೆ ಮರಳಿ ಬಂದಿದ್ದಾಳೆ. ನನಗೆ ಮನೆಗೆ ಬಂದೈತಿ, ನನಗೆ ಸ್ವಲ್ಪ ಸಂತೋಷ ಆಗಿದೆ. ನನಗೆ ಮಗಳು ಬಂದ ಮೇಲೆ ನನ್ನ ಮಗಳು ನನಗೆ ಸಾರ ಕೊಟ್ಟಿದೆ, ಭಾಳ ಒಳ್ಳೆ ಆಯ್ತು. ನನಗೆ ಸಾರ ಕೊಟ್ಟಿದೆ. ಅವ್ನು ನಮಗೆ ನಮ್ಮ ಮಗಳಿಗೆ ಹೆಂಗೆ ಇಷ್ಟು ಟಾರ್ಚರ್ ಮಾಡ್ಯಾನ, ಇಷ್ಟು ಇದು ಮಾಡ್ಯಾನ, ಅವನಿಗೆ ಅವ್ನಿಗೆ ಶಿಕ್ಷೆ ಇದು ಕೊಡಬೇಕು. ಅವನಿಗೆ ಆ್ಯಕ್ಚುಲಿ ಅವನಿಗೆ ಬಿಡೋದು ಬೇಡ, ಅವನಿಗೆ ಇದು ಮಾಡಬೇಕು, ಕೇಸ್ ಮಾಡಬೇಕು, ಅವನ ಮೇಲೆ ಅವನಿಗೆ ಸಜಾ ಕೊಡಬೇಕು. ಅವನಿಗೆ ಎಷ್ಟು ನಮ್ಮ ಮಗಳಿಗೆ ನಾಯಿ ಸಿಗ್ಬೇಕು, ನಮ್ಮ ಮಗಳಿಗೆ ಅಡ್ಡಾಡಕ್ಕೆ ಇದಿರ್ಬೇಕು. ನಮ್ಮ ತಾಯಿ ತಂದೆ ಮೇಲೆ, ನಮ್ಮ ಮನೆಯವರು, ನನ್ನ ಮಕ್ಕಳ ಮೇಲೆ ಇಬ್ಬರು ಇನ್ನೂ ಹುಡುಗಿಯರು ಅದಾರೆ. ಇನ್ನೇನು ಅವ್ರಿಗೇನು ಏನಾಗಬೇಡ ಅಂತ ನನಗೆ ಇದಾಗಬೇಕು. ಅವ್ರಿಗೆ ಮುಂದೆ ಹಿಂದೆ ಅವನಿಗೆ ಇದು ಮಾಡಬೇಕು. ಅವನಿಗೆ ಕಂಪ್ಲೇಂಟ್ ಕೊಡ್ತಾರ? ಕೊಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ ನಾವು. ಅಂಕಲ್ ಈಗ ಮನೆ ಬಂದ್ಮೇಲೆ ಮಗಳು ಬಂದ್ಮೇಲೆ ಏನಾದ್ರು ಬೆದರಿಕೆ ಹಾಕೋದು ಅದು ಇದು ಮಾಡ್ತಾ ಇದ್ದಾನ? ಅವನು ಬೆದರಿಕೆ ಹಾಕ್ತಾನ, ಹಿಂಗೆ ಮಾಡ್ತಾನೆ, ಹೊಡಿತೀನಿ, ಸಾಯಿ ಹೊಡಿತೀನಿ, ಕೆಲಸ ಕಡೆ ಬರ್ತಾನೆ, ಹೊಡಿತೀನಿ, ಸಾಯಿ ಹೊಡಿತೀನಿ ಅಂತ ಹೇಳ್ತಿದ್ದ. ಅದು ಬರೋದು ಮಾಡೋದು ಹಿಂಗೆ ಎಲ್ಲ ಕಡೆ ನಮಗೆ ಬರ್ತಿದ್ದ ಮೆಸೇಜ್ ನನ್ನ ಮನೆ ಕಡೆ. ಕರಿಷ್ಮಾ ತಂದೆ ತಾಯಿ ಹೇಳಿದ್ದು ನೋಡಿದ್ರೆ ಆರೋಪಿ ಪ್ರಕಾಶ್ ಎಷ್ಟು ಸೈಕೋ ಆಗಿದ್ದಾನೆ ಎಂದು ತಿಳಿಯುತ್ತೆ. ಕರಿಷ್ಮಾ ತಂದೆ ಹೇಳುವ ಪ್ರಕಾರ 50 ವರ್ಷದ ಪ್ರಕಾಶ್ ತಮ್ಮ ಮಗಳ ಬ್ರೈನ್ ವಾಶ್ ಮಾಡಿ ಮದುವೆ ಮಾಡಿಕೊಂಡಿರುವ ಬಗ್ಗೆ ಆರೋಪ ಮಾಡಿದ್ದರು. ಸೈಕೋಪಾತ್ ಅಂಕಲ್ನಿಂದ ನಮ್ಮ ಮಗಳು ನರಕ ಯಾತನೆಯನ್ನ ಅನುಭವಿಸಿದ್ದಾಳೆ. ಹುಬ್ಬಳ್ಳಿಗೆ ಬಂದು ಸೇರಿದ ನಂತರ ಮಾಧ್ಯಮದ ಮುಂದೆ ಅಂಕಲ್ ಪ್ರಕಾಶ್ನ ಟಾರ್ಚರ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಈ ನೊಂದ ಯುವತಿ. ಅಂಕಲ್ ಪ್ರಕಾಶ್ಗೆ ಈಗ 22 ವರ್ಷದ ಮಗನಿದ್ದಾನೆ. ಸದ್ಯ ಇರುವ ಹೆಂಡತಿಯನ್ನ ಸಹ ಪ್ರೀತಿಸಿ ಮದುವೆಯಾಗಿದ್ದ ಈತ ಹೆಂಡತಿಗೂ ಮಾನಸಿಕವಾಗಿ ಕಿರಿಕಿರಿ ನೀಡಿದ್ದನಂತೆ. ಕಾಮಪಿಶಾಚಿಯಾಗಿರುವ ಪ್ರಕಾಶ್ ನಿತ್ಯ ತನ್ನ ಹೆಂಡತಿಗೆ ದೈಹಿಕವಾಗಿ ಹಲ್ಲೆ ಮಾಡುತ್ತಿದ್ದ. ಕಾಮಪಿಶಾಚಿಯ ಕಣ್ಣು ತನ್ನ ಏರಿಯಾದ ಕರಿಷ್ಮಾ ಮೇಲೆ ಕಣ್ಣು ಹಾಕಿ ಆಕೆಯ ಬಡತನವನ್ನ ಬಳಸಿಕೊಂಡು ಹಣ ಆಮಿಷ ತೋರಿಸಿ ಬಲೆಗೆ ಹಾಕಿಕೊಂಡಿದ್ದ. ಬಣ್ಣದ ಮಾತಿಗೆ ಮರಳಾಗಿ ಮದುವೆಯಾಗಲು ಕೂಡ ಕರಿಷ್ಮಾ ಒಪ್ಪಿದ್ದಳು. ಓಡಿ ಹೋಗಿ ಮದುವೆಯಾದ 2ನೇ ದಿನಕ್ಕೆ ಕರಿಷ್ಮಾ ಮೇಲೆ ಟಾರ್ಚರ್ ನೀಡಲು ಮುಂದಾಗಿದ್ದಾನೆ ಈತ. ಒಂಟಿ ಮನೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿಕೊಂಡು ಹೋಗಿದ್ದನಂತೆ. ಅಲ್ಲದೆ ನಿತ್ಯ ಅಸಭ್ಯ ವಿಡಿಯೋ ಚಿತ್ರಗಳನ್ನ ತೋರಿಸಿ ಕರಿಷ್ಮಾ ಮೇಲೆ ರಾಕ್ಷಸ ವರ್ತನೆ ತೋರಿದ್ದಾನೆ. ಇದರಿಂದಾಗಿ ಭಯಗೊಂಡ ಕರಿಷ್ಮಾ ಪ್ರಕಾಶ್ನಿಂದ ತಪ್ಪಿಸಿಕೊಂಡು ಬಂದು ತಂದೆ ತಾಯಿಯ ಮಡಿಲಿಗೆ ಸೇರಿದ್ದಾಳೆ. ಅಂಕಲ್ ಪ್ರಕಾಶ್ ತನ್ನನ್ನ ಸೇರಿದಂತೆ ತನ್ನ ಪತ್ನಿ ಹಾಗೂ ಜನ ಹುಡುಗಿಯರ ಜೊತೆ ಇದೇ ರೀತಿ ವರ್ತಿಸಿದ್ದಾನೆ. ಹೀಗೆ ಆತನ ವಿರುದ್ಧ ಕಾನೂನು ಹೋರಾಟಕ್ಕೆ ನಾನು ಸಿದ್ಧಳಾಗಿದ್ದೇನೆ ಎಂದು ಕರಿಷ್ಮಾ ಹೇಳಿದ್ದಾರೆ. ಕರಿಷ್ಮಾ ತಂದೆಗೆ ಕಣ್ಣೀರ ಹಾಕಿ ನನ್ನ ಮಗಳ ಜೀವನವನ್ನ ಹಾಳು ಮಾಡಿದ ಪ್ರಕಾಶನಿಗೆ ಗಲ್ಲು ಶಿಕ್ಷೆ ಆಗಬೇಕು, ಆತನಿಗೆ ಕಾನೂನು ಪ್ರಕಾರ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು, ಅಂದಾಗ ಮಾತ್ರ ನನ್ನ ಮಗಳಿಗೆ ನ್ಯಾಯ ಸಿಗುತ್ತದೆ ಎಂದು ಮಾಧ್ಯಮದ ಎದುರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.